Hi everyone, welcome to the class. ಇದು ನಮ್ಮ key answer discussion ನ video. So live ಅದು ಆಗಲಿಲ್ಲ because of some network issues. I am so sorry for that. ಸೊ ಹಾಗಾಗಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವುದು ಆನ್ಸರ್ ಸರಿಯಾಗಿತ್ತು. ಓನ್ಲಿ ಗ್ರಾಮರ್ ಪಾರ್ಟ್ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವುದು ಸರಿಯಾದಂತಹ ಉತ್ತರ ಅಂತ ಹೇಳಿ. ಸೊ ನಿಮಗೆ ಏನು ಅನ್ನಿಸ್ತು? ಕ್ವಶನ್ ಪೇಪರ್ ಈಸಿ ಇತ್ತಾ ಅಥವಾ ಡಿಫಿಕಲ್ಟ್ ಇತ್ತಾ? ಸೊ ಅದನ್ನ ಕಾಮೆಂಟ್ ನಲ್ಲಿ ತಿಳಿಸಿ, ರೈಟ್? ಸೊ ನನಗೆ ಏನು ಅನ್ನಿಸ್ತು ಕ್ವಶನ್ ಪೇಪರ್ ಅನ್ನೋದನ್ನ ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಫಸ್ಟ್ ಪಾರ್ಟ್ ಬಂದು passive voice. First ನೋಡೋಣ passive voice ಅನ್ನ fill in the blanks with the passive form of the verb given in the bracket. ತುಂಬಾ ಈಸಿ ಇತ್ತು. ನಾವು ನಿನ್ನೆ ಎಲ್ಲ ಮೊನ್ನೆ ಡಿಸ್ಕಸ್ ಮಾಡಿರುವಂತಹ ಲೈವ್ ಕ್ಲಾಸ್ ಅಲ್ಲಿ ಇದೇ ಕ್ವಶನ್ಸ್ ಇದೇ ವರ್ಬ್ಸ್ ಗಳು ಅಲ್ಲಿ ಇದ್ವು. ಸೊ ಅ ಮರ್ಡರರ್, ಸೊ ಸಿಂಗ್ಯುಲರ್, ಸೊ ಹಾಗಾದ್ರೆ ಇಲ್ಲಿ ವಾಸ್ ಬಳಸಬೇಕು. ಪಾಸ್ಟ್ ಟೆನ್ಸ್ ಕೇಳಿದಾನೆ. ಕಮಿಟ್ ಇದೆಯಲ್ಲ ಅದಾಗುತ್ತೆ ಕಮಿಟೆಡ್. ಏನಾಗುತ್ತೆ? ಕಮಿಟೆಡ್. ಸೊ ಡಬಲ್ ಟಿ ಮಾಡ್ಬೇಕು ನೋಡಿ. ಅದು ಮೊನ್ನೆ ನಾನು ನಿಮಗೆ ಲೈವ್ ಕ್ಲಾಸ್ ನಲ್ಲಿ ಹೇಳಿದ್ದೆ. ಸೊ ದ ಕ್ರಿಮಿನಲ್ ಸಿಂಗ್ಯುಲರ್ ಆಗುತ್ತೆ. ಸೊ ಹಾಗಾಗಿ ದ ಕ್ರಿಮಿನಲ್ ವಾಸ್. ಸೆಂಟೆನ್ಸ್ ಇದೆಯಲ್ಲ ಅದು ಸೆಂಟೆನ್ಸ್ಡ್ ಆಗುತ್ತೆ. ಏನಾಗುತ್ತೆ ರೀ? ಸೆಂಟೆನ್ಸ್ಡ್. ತುಂಬಾ ಈಸಿ ಇತ್ತದು. ಅಂಡ್ ಮೂರನೇದಾಗಿ ಸೊ ದ ಕ್ರಿಮಿನಲ್ ಅಗೈನ್ ಸಿಂಗ್ಯುಲರ್. ಸೊ ಹಾಗಾಗಿ ವಾಸ್ ದ ಕ್ರಿಮಿನಲ್ ವಾಸ್ ಆಸ್ಡ್ ಅನ್ನೋದು ಸರಿಯಾದಂತಹ ಉತ್ತರ. ಎಲ್ಲ ರೆಗ್ಯುಲರ್ ವರ್ಬ್ಸ್ ಗಳನ್ನ ಕೊಟ್ಟಿದ್ದ. ಸೊ ತುಂಬಾ ಲಕ್ಕಿ ನೀವು. ಕೆಲವು ಬಾರಿ ಒಂದು ಅಥವಾ ಎರಡು ಇರ್ರೆಗ್ಯುಲರ್ ವರ್ಬ್ಸ್ ಕೊಡ್ತಾನೆ, ಬಟ್ ಈ ಬಾರಿ ತುಂಬಾ ಈಸಿ ಕೊಟ್ಟಿದ್ದಾನೆ. ಸೊ 3ಕ್ಕೆ 3 ಅಂಕ ನೀವು ಇಲ್ಲಿ ಪಡೆದುಕೊಂಡಿದ್ದೀರಾ ಅನ್ನೋದು ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ, ಯಾಕೆಂದ್ರೆ ಕ್ವಶನ್ ಈಸಿ ಇತ್ತು. ನೆಕ್ಸ್ಟ್ ಕ್ವಶನ್ ಬಂದು ಎಕ್ಸ್ಪ್ರೆಷನ್ಸ್. ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಬರೀರಿ. 2 ಅಂಕದ ಪ್ರಶ್ನೆ ಇಲ್ಲಿ ಕೇಳಿದ್ದ. ಸೊ ಇದು ಮೊದಲನೇದಾಗಿ ಬರುತ್ತೆ ಇನ್ಕ್ರೀಸಿಂಗ್ ಬೈ ಲಿಪ್ಸ್ ಅಂಡ್ ಬೌಂಡ್ಸ್. ಮೊದಲನೇ ಉತ್ತರ ಏನು? ಲಿಪ್ಸ್ ಅಂಡ್ ಬೌಂಡ್ಸ್ ಆಗುತ್ತೆ. ಲಿಪ್ಸ್ ಇಲ್ಲಿದೆ ಆನ್ಸರ್. ಸೊ ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದು ಕೀಪ್ಸ್, ಟು ಕೀಪ್ ಒನ್ಸ್ ಶರ್ಟ್ ಆನ್. ಟು ಕೀಪ್ ಒನ್ ಶರ್ಟ್ ಆನ್ ಇದು ಸರಿಯಾದಂತಹ ಉತ್ತರ. ಟು ಕೀಪ್ ಒನ್ ಶರ್ಟ್ ಆನ್ ಅಂದ್ರೆ ಸಮಾಧಾನದಿಂದಿರು, ಕಾಮ್ ಆಗಿರು, ಪೇಷಂಟ್ ಆಗಿರು ಅಂತ ಅರ್ಥ. ಸೊ ಇಲ್ಲಿ ಟ್ರಾಫಿಕ್ ನಲ್ಲಿ ಬಿಗ್ ಸಿಟೀಸ್ ಅಲ್ಲಿ ಟ್ರಾಫಿಕ್ ಡೇ ಬೈ ಡೇ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಲಿಪ್ಸ್ ಅಂಡ್ ಬೌಟ್ಸ್ ಅಂದ್ರೆ ಸಿಗ್ನಿಫಿಕೆಂಟ್ಲಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಇಟ್ ಹ್ಯಾಸ್ ಬಿಕಮ್ ಡಿಫಿಕಲ್ಟ್ ಫಾರ್ ದ ಕಮ್ಯೂಟರ್ಸ್ ಟು ಕೀಪ್ ಒನ್ಸ್ ಶರ್ಟ್ ಆನ್. ಸೊ ಕಮ್ಯೂಟರ್ಸ್ ಅಂದ್ರೆ ಈಗ ಕೆಲ್ಸಕ್ಕೆ ಹೋಗೋರು ಒಂದು ಊರಿಂದ ಮತ್ತೊಂದು ಬೇರೆ ಊರಿಗೆ ಹೋಗ್ತಾರೆ, ಅವ್ರಿಗೆ ಕಮ್ಯೂಟರ್ಸ್ ಅಂತೀವಿ. ಸೊ ಅವರು ಟು ಕೀಪ್ ಒನ್ ಶರ್ಟ್ ಆನ್ ಅಂದ್ರೆ ಕಾಮ್ ಆಗಿರ್ಲಿಕ್ಕೆ, ಸಮಾಧಾನದಿಂದ ಆ ಟ್ರಾಫಿಕ್ ನಲ್ಲಿ ನಿಲ್ಲಿಕ್ಕೆ ಅವ್ರಿಗೆ ತುಂಬಾ ಡಿಫಿಕಲ್ಟ್ ಆಗಿದೆ. ಯಾವ ಕಾರಣದಿಂದಾಗಿ? ತುಂಬಾ ಟ್ರಾಫಿಕ್ ನಿಂದಾಗಿ ಸಿಟೀಸ್ ಗಳಲ್ಲಿ. ಸೊ ಇದು ಸರಿಯಾದಂತಹ ಉತ್ತರಗಳು. ಮೂರನೇದಾಗಿ ಪ್ರೋನೌನ್. ಸೊ ಮೂರನೇದಾಗಿ ಪ್ರೋನೌನ್ ತುಂಬಾ ಸಿಂಪಲ್ ಕೊಟ್ಟಿದ್ದ. ಸೊ ಫಸ್ಟ್ ಒನ್ ವೇರ್. ನಾನು ಹೇಳಿದ್ದೀನಿ ವೇರ್ ಕೊಟ್ಟಾಗ ಅದರ ಹಿಂದೆನೆ ಆನ್ಸರ್ ಇರುತ್ತೆ. ಕಾಲೇಜ್ ಸ್ಟೇಡಿಯಂ ಸರಿಯಾದಂತಹ ಉತ್ತರ. ಸಾರಿ, ಕಾಲೇಜ್ ಆಡಿಟೋರಿಯಂ ಸರಿಯಾದಂತಹ ಉತ್ತರ. ಎರಡನೇದಾಗಿ ಹೂ ಕೊಟ್ಟಾಗ ಅದರ ಹಿಂದೆನೆ ಆನ್ಸರ್ ಇರುತ್ತೆ ಚೀಫ್ ಗೆಸ್ಟ್. ಹೂ ಅನ್ನೋದು ಯಾವ್ದನ್ನ ರೆಫರ್ ಮಾಡ್ತಾ ಇದೆ? ಚೀಫ್ ಗೆಸ್ಟ್. ದೆನ್ ವಿಚ್ ನ ಹಿಂದೆನೆ ಉತ್ತರ ಇದೆ. ವಿಚ್ ಅಂದ್ರೆ ರಿದಮಿಕ್ ಸಾಂಗ್ಸ್. ಎಲ್ಲಿದೆ ರಿದಮಿಕ್ ಸಾಂಗ್? ಲಾಸ್ಟ್ ಇದೆ ನೋಡಿ. ವಿಚ್ ಅನ್ನೋದು ರಿದಮಿಕ್ ಸಾಂಗ್ ಅನ್ನ ರೆಫರ್ ಮಾಡ್ತಾ ಇದೆ. ಅಂಡ್ ದೆನ್ ದೇ ಅಂತ ಇದೆ. ಸೊ ಇಲ್ಲಿ ದ ಸ್ಟೂಡೆಂಟ್ಸ್ ಎಂಜಾಯ್ಡ್ ಅ ಲಾಟ್, ದೇ ಪಾರ್ಟಿಸಿಪೇಟೆಡ್ ಇನ್ ವೇರಿಯಲ್ ಕಲ್ಚರಲ್ ಆಕ್ಟಿವಿಟೀಸ್. ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಕಲ್ಚರಲ್ ಆಕ್ಟಿವಿಟೀಸ್ ಗಳಲ್ಲಿ. ಸೊ ಹಾಗಾದ್ರೆ ದೇ ರೆಫರ್ ಮಾಡ್ತಾ ಇದೆ ಯಾವ್ದನ್ನ? ಸ್ಟೂಡೆಂಟ್ಸ್ ಅನ್ನ. ದೇ ಸ್ಟೂಡೆಂಟ್ಸ್ ಅನ್ನ ರೆಫರ್ ಮಾಡ್ತಾ ಇದೆ. ಸೊ ದೆನ್ ನೋಡಿ ಫೈನಲಿ ಇಟ್ ವಾಸ್ ಅ ಮೆಮೊರೇಬಲ್ ಡೇ ಇನ್ ದ ಸ್ಟೂಡೆಂಟ್ಸ್ ಲೈಫ್. ಯಾವುದು ಮೆಮೊರೇಬಲ್ ಡೇ ಆಗಿತ್ತು? ಸ್ವಲ್ಪ ಇಲ್ಲಿ ನೀವು ಓದಬಹುದು. ದೇ ಪಾರ್ಟಿಸಿಪೇಟೆಡ್ ಇನ್ ಅ ವೇರಿಯಸ್ ಕಲ್ಚರಲ್ ಆಕ್ಟಿವಿಟೀಸ್. ದ ಕಾಲೇಜ್ ಡೇ ಕಂಡಕ್ಟೆಡ್ ವಿತ್ ಅ ಕಲ್ಚರಲ್ concluded with a cultural program by the teachers. It was a memorable day in the students life. So ಯಾವ ಡೇ ಮೆಮೊರೇಬಲ್ ಡೇ ಆಗಿತ್ತು? ಕಾಲೇಜ್ ಡೇ ಇದೆಯಲ್ಲ, ಕಾಲೇಜ್ ಡೇ ಮೆಮೊರೇಬಲ್ ಡೇ ಆಗಿತ್ತು. ಸೊ ಹಾಗಾದ್ರೆ ಕಾಲೇಜ್ ಡೇ ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಕಾಲೇಜ್ ಡೇ ನ ಕಾಲೇಜ್ ನಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಕಾಲೇಜ್ ಡೇ ಒಂದು ಮೆಮೊರೇಬಲ್ ಡೇ ಆಗಿತ್ತು. ಸೊ ಇವುಗಳು ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ ರೀಡೈರೆಕ್ಟ್ ಆಸ್ ಫಾಲೋಡ್ ಅಂತ ಕೊಟ್ಟಿದ್ದಾನೆ. ಮೌಂಟ್ ಯೂಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಸೊ ಇಲ್ಲಿ ದ ಅನ್ನೋದು ಸರಿಯಾದಂತಹ ಆರ್ಟಿಕಲ್. ಟಾಲೆಸ್ಟ್ ಅನ್ನೋದು ಒಂದು ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅಂತ ಬರುತ್ತೆ ಇಂಗ್ಲಿಷ್ ನಲ್ಲಿ. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಬಂದಾಗ ಯಾವಾಗ್ಲೂ ದ ಆರ್ಟಿಕಲ್ ಬಳಸ್ತೀವಿ. ಸೊ ಹಾಗಾಗಿ ಆರ್ಟಿಕಲ್ ದ ಸರಿಯಾದಂತಹ ಉತ್ತರ. ರಿಅರೇಂಜ್ ದ ಸೆಗ್ಮೆಂಟ್ಸ್ ಇಂಟು ಅ ಫಾಲೋವಿಂಗ್ ಸೆಂಟೆನ್ಸ್. ಸೊ ಇದರ ಸರಿಯಾದಂತಹ ಉತ್ತರ ಇದು ಆಗುತ್ತೆ. ಎವ್ರಿಥಿಂಗ್ ಇಸ್ ಸ್ಟೇಟ್ಮೆಂಟ್ ತುಂಬಾ ಈಸಿ ಇತ್ತು, ನೀವು ಕೇಳಿರ್ಬೋದು ಇದನ್ನ ಹಲವಾರು ಬಾರಿ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಇದು ಸರಿಯಾದಂತಹ ವಾಕ್ಯ. ಮೂರನೇದಾಗಿ ಒನ್ ಆಫ್ ಮೈ ಫ್ರೆಂಡ್ಸ್. ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ಪ್ಲೂರಲ್ ಅಂತ ಹೇಳಿ ನಿಮ್ಗೆ ಮೊನ್ನೆ ಆದ್ರೂ ಹೇಳಿದ್ದೆ, ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸೊ ಇದು ಸಿಂಗ್ಯುಲರ್ ಅಂದ್ರೆ ನನ್ನ ಗೆಳೆಯರಲ್ಲಿ ಒಬ್ಬ. ಸೊ ಸಿಂಗ್ಯುಲರ್ ಇದ್ದಾಗ ಈಸ್ ಆರ್ ನಲ್ಲಿ ನಾವು ಈಸ್ ಬಳಸ್ತೀವಿ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್. ತುಂಬಾ ಈಸಿ ಇತ್ತಿದು. ಅಂಡ್ ನಾಲ್ಕನೇದಾಗಿ ಗಾಡ್ ಅನ್ನೋದು ಸಿಂಗ್ಯುಲರ್, ಅವಾಗ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಇದ್ದಾಗ
ವರ್ಬ್ ಗೆ ನಾವು ಏನ್ ಸೇರಿಸ್ತೀವಿ, ಎಸ್ ಅಥವಾ ಇಎಸ್ ಅನ್ನ ಸೇರಿಸ್ತೀವಿ. ಹೆಲ್ಪ್ ಅನ್ನುವಂತಹ ವರ್ಬ್ ಗೆ ಕೇವಲ ಎಸ್ ಸೇರಿಸಬೇಕು. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್, ಇದು ಸರಿಯಾದಂತಹ ಉತ್ತರ. ದೆನ್ ಬರೋಣ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ರೈಟ್ ಲಿಂಕರ್. ರೈಟ್ ಲಿಂಕರ್ ಬಂದಾಗ ಫಸ್ಟ್ ನೋಡಿ, ಬಸವಯ್ಯ ಆಲ್ಸೋ. ಬಸವಯ್ಯ ಆಲ್ಸೋ ಫಾಲೋಡ್ ಸೂಟ್. ಇಫ್ ಒನ್ ಹ್ಯಾಡ್ 10 friends, the other acquired 15 admirers. However, sorry, to begin with ಇಲ್ಲಿ ಬರುತ್ತೆ. To begin with, second one, to begin with all this looked like healthy competition. However ಇದೆಲ್ಲ ಇದು third one. However, gradually it rose to such a pitch that there was no land left in the village from them to buy. So last one ಬಂದು that ಇದೆಲ್ಲ, that ಉಳಿದಿದ್ದನ್ನ ಇಲ್ಲಿ ಹಾಕಿ ಸರಿಯಾದಂತಹ ಉತ್ತರ. ಫಸ್ಟ್ ಒನ್ ಆಲ್ಸೋ, ಸೆಕೆಂಡ್ ಒನ್ ಟು ಬಿಗಿನ್ ವಿತ್, ಮೂರನೇದಾಗಿ however, ನಾಲ್ಕನೇದಾಗಿ that ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಬನ್ನಿ, ರೀಡೈರೆಕ್ಟ್ ಆಸ್ ಡೈರೆಕ್ಟೆಡ್. ಸೊ ಇಲ್ಲಿ ಕನ್ಫ್ಯೂಸ್ ಮಾಡಿ ಕೊಟ್ಟಿದ್ದ ಕ್ವಶನ್ ಟ್ಯಾಗ್. ನಿನ್ನಿನ ಕ್ವಶನ್ ಏನಿಲ್ಲ, ಸಿಂಪಲ್ ಇತ್ತದು, ಈಸಿ ಕೊಟ್ಟಿದ್ದ. ಸೊ ನೋಡಿ, ಫಸ್ಟ್ ಸ್ಟೂಡೆಂಟ್ಸ್ ಇದೆ. ಸ್ಟೂಡೆಂಟ್ಸ್ಗೆ ನಾವು ದೇ ಅನ್ನುವಂತಹ ಪ್ರೋನೌನ್ ಬಳಸ್ತೀವಿ. ಇದು ನೆಗೆಟಿವ್ ವಾಕ್ಯ ಇತ್ತು ಅಂದ್ರೆ ನಮ್ಮ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಮಾಡಲ್ ವರ್ಬ್ ಕೊಟ್ಟಿದ್ದಾನೆ, ಸೊ ಮಾಡಲ್ ವರ್ಬ್ ಬಳಸಬೇಕು. ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ರೆ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಬಟ್ ಮಾಡಲ್ ವರ್ಬ್ ಕೊಟ್ಟಿದ್ರೆ ಅದನ್ನೇ ಬಳಸಬೇಕು. ಕ್ವಶನ್ ಟ್ಯಾಗ್ ನಲ್ಲಿ ಶುಡ್ ದೇ ನಂತರ ಕ್ವಶನ್ ಮಾರ್ಕ್. ಇಲ್ಲಿ ನಾಟ್ ಹಾಕಬಾರ್ದು. ನಾಟ್ ಹಾಕಿದ್ರೆ ಇದು ತಪ್ಪಾಗುತ್ತೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಇಲ್ಲಿ ನಮ್ಮ ವಾಕ್ಯದಲ್ಲಿ ಈಗಾಗಲೇ ನಾಟ್ ಇದೆ. ಸೊ ಹಾಗಾಗಿ ಶುಡ್ ದೇ ಅನ್ನೋದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಒನ್ ಕೇಳಿದಾನೆ, ಚೈಲ್ಡ್ಹುಡ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಅ ಪರ್ಸನ್ಸ್ ಲೈಫ್. ಸೊ WH ಕ್ವಶನ್ ಮಾಡ್ರಿ. ಸೊ ನೀವು ಕೇಳ್ಬಹುದು, ವಿಚ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಅ ಪರ್ಸನ್ಸ್ ಲೈಫ್, ಕೊನೆಯಲ್ಲಿ ಕ್ವಶನ್ ಮಾರ್ಕ್. ವಿಚ್ ಈಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಅ ಪರ್ಸನ್ಸ್ ಲೈಫ್. ಸೊ ದೆನ್ ರೆಕ್ಟಿಫೈ ದಿ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್. ಸೊ ಇಲ್ಲಿ ನೋಡಿ, ತುಂಬಾ ಕನ್ಫ್ಯೂಸಿಂಗ್ ಕೊಟ್ಟಿದ್ದ ವಾಕ್ಯಗಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಫಸ್ಟ್ ಒನ್, ಇದರಲ್ಲಿ ಏನ್ ತಪ್ಪಿದೆ? ಚಿಲ್ಡ್ರನ್ಸ್ ಇದೆಯಲ್ಲ, ಇದು ಎಸ್ ಬರಬಾರ್ದು ಇಲ್ಲಿ. ಯಾಕೆಂದ್ರೆ ಚೈಲ್ಡ್ ಅಂದ್ರೆ ಸಿಂಗ್ಯುಲರ್ ನೌನ್, ಚಿಲ್ಡ್ರನ್ ಅಂದ್ರೆ ಪ್ಲೂರಲ್ ನೌನ್. ಸೊ ಇದಕ್ಕೆ ಮತ್ತೆ ಎಸ್ ಸೇರಿಸುವಂತಹ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದನ್ನ ಸರಿಪಡಿಸಬೇಕು. ತುಂಬಾ ಜನ ಇದನ್ನ ಮಿಸ್ ಮಾಡಿರ್ತಾರೆ. ಸೊ ಇಲ್ಲಿ ಮಿಸ್ ಮಾಡಿದ್ರೆ ಒಂದ್ ಅಂಕ ಸಿಗೋದಿಲ್ಲ. ಚಿಲ್ಡ್ರನ್ ಲವ್ ಟು ಈಟ್ ಐಸ್ ಕ್ರೀಮ್ ಇದೆಲ್ಲ, ಇದನ್ನ ತಪ್ಪಾಗಿ ಬರೆದಿದ್ದಾನೆ. ಸೊ ಈ ರೀತಿ ಇದನ್ನ ಓಪನ್ ಮಾಡಿ ಬರಿಬೇಕು. ಐಸ್ ಕ್ರೀಮ್ ಎರಡು ಸಪರೇಟ್ ಆಗಿ ಬರಿಬೇಕು. ದೆನ್ ಎವ್ರಿ ಡೇ ಇದೆಯಲ್ಲ, ಇದು ಎವ್ರಿ ಡೇ ಆಡ್ಜೆಕ್ಟಿವ್. ಬಟ್ ಇದನ್ನ ಈ ರೀತಿ ಸಪರೇಟ್ ಆಗಿ ಬರಿಬೇಕಾಗಿತ್ತು. ಎವ್ರಿ ಡೇ ಅಂತ ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ಇದನ್ನ ಎರಡು ಸಪರೇಟ್ ಮಾಡಿ ಬರಿಬೇಕು. ಎವ್ರಿ ಡೇ ಅನ್ನ ಒಂದು ಅಡ್ಜೆಕ್ಟಿವ್ ಆಗಿ ಬಳಸ್ತೀವಿ. ಬಟ್ ಇಲ್ಲಿ ಪ್ರತಿದಿನ ಅಂತ ಹೇಳ್ಬೇಕಂದ್ರೆ ಎವ್ರಿ ಡೇ ಅನ್ನ ಸಪರೇಟ್ ಆಗಿ ಬರಿಬೇಕು. And then second one, Sannidhi goes for a walk on the morning every day. So ಇಲ್ಲಿ ನೋಡಿ, Sannidhi goes for a walk, ಇದು ಸರಿ ಇದೆ. On the morning ಇದೆಯಲ್ಲ, ಇದನ್ನ ಇನ್ ಮಾಡಬೇಕು. In the morning, every day ಅಗೇನ್ ತಪ್ಪಿದೆ. ಇದನ್ನ ಏನ್ ಮಾಡ್ಬೇಕ್ರಿ? ಎವ್ರಿ, ಅದನ್ನ ಬಿಟ್ಟು ಸ್ವಲ್ಪ ಸ್ಪೇಸ್ ಕೊಟ್ಟು ಡೇ ಬರಿಬೇಕು. ಎವ್ರಿ ಡೇ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಸೊ ಇಲ್ಲಿ ಎವ್ರಿ ಡೇ ಅನ್ನೋದು ಸರಿ ಇದೆ, ಬಟ್ ಅದನ್ನ ಡಿಫರೆಂಟ್ ಮೀನಿಂಗ್ ನಲ್ಲಿ, ಡಿಫರೆಂಟ್ ವೇ ನಲ್ಲಿ ಬಳಸ್ತೀವಿ. ಬಟ್ ಇಲ್ಲಿ ಅದು ಈ ರೀತಿ ಓಪನ್ ಸಪರೇಟ್ ಮಾಡಿ ನಾವು ಬರಿಬೇಕಾಗಿತ್ತು. ಈ ರೀತಿ ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ಕನ್ಫ್ಯೂಷನ್ ಕೊಟ್ಟಿದ್ದಾನೆ. ಒಂದೊಂದು ವಾಕ್ಯದಲ್ಲಿ ಮೂರ್ ತಪ್ಪುಗಳು. ಇಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ, ಇಲ್ಲಿ ತಪ್ಪಿದೆ. ಇಲ್ಲಿ ಅಗೇನ್ ಎರಡು ತಪ್ಪು ಕೊಟ್ಟಲಾಗಿದೆ ಒಂದು ವಾಕ್ಯದಲ್ಲಿ. ಇದನ್ನ ಸರಿಪಡಿಸಿ ಬರೆದಿದ್ರೆ ಮಾತ್ರ ನಿಮ್ಗೆ ಒಂದು ಸಂಪೂರ್ಣ ಅಂಕ ಸಿಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್, ಒನ್ ಸೆಕೆಂಡ್. ಓಕೆ, ಆಲ್ ರೈಟ್. ನೆಕ್ಸ್ಟ್ ನೋಡಿ, ಇದಾದ್ರೂ ತುಂಬಾ ಈಸಿ ಇತ್ತು. ಚಾಕ್ಲೇಟ್ ಈಸ್ ಮೇಡ್ ಫ್ರಮ್ ಕೋಕೋಆ ಬೀನ್ಸ್. ಯಾವ್ದ್ರಿಂದ ಮಾಡಲಾಗುತ್ತೆ? ಕೋಕೋಆ ಬೀನ್ಸ್ ಅನ್ನೋದು ಏನಾಗುತ್ತೆ? ಸರಿಯಾದಂತಹ ಉತ್ತರ. ಮೊದಲನೇ ಬಾಕ್ಸ್ ನಲ್ಲಿ ಹ್ಯಾಸ್ ರಿಚ್ ವ್ಯಾಲ್ವಿಟಿ ಟೆಕ್ಸ್ಚರ್. ವ್ಯಾಲ್ವಿಟಿ ಟೆಕ್ಸ್ಚರ್ ಇದರಲ್ಲಿ ಇರುತ್ತೆ. ಸೊ ಇದು ಸೆಕೆಂಡ್ ಒನ್. ವ್ಯಾಲ್ವಿಟಿ ಟೆಕ್ಸ್ಚರ್ ಬರ್ದ್ಬಿಡ್ತೀನಿ ಇಲ್ಲಿ. ವ್ಯಾಲ್ವಿಟಿ ಟೆಕ್ಸ್ಚರ್ ಇದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಮೂರನೇದಾಗಿ ಡೀಪ್ ಕಾಂಪ್ಲೆಕ್ಸ್ ಫ್ಲೇವರ್ಸ್. ಮತ್ತೇನಿರುತ್ತೆ ರೀ? ಡೀಪ್ ಕಾಂಪ್ಲೆಕ್ಸ್ ಫ್ಲೇವರ್ಸ್. ಅಂಡ್ ದೆನ್ ಸಿಂಬಲ್ ಆಫ್ ಎಲ್ಲಿದ್ದೀರಿ? ಸಿಂಬಲ್ ಆಫ್ ಇಲ್ಲಿದೆ. ಇಂಡಲ್ಜೆನ್ಸ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ. ಲಾಸ್ಟ್ ಒನ್, ಇಂಡಲ್ಜೆನ್ಸ್ ಸರಿಯಾದಂತಹ ಉತ್ತರ. ಪೂರ್ತಿ ವಿಡಿಯೋ ನೋಡಿ. ರಿಪೋರ್ಟೆಡ್ ಸ್ಪೀಚ್ ಅದೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಕೊನೆಯಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗುತ್ತೆ ಅದನ್ನ ಕಾಮೆಂಟ್ ನಲ್ಲಿ ನನಗೆ ತಿಳಿಸಿ. ರಿಪೋರ್ಟೆಡ್ ಸ್ಪೀಚ್ ಈಸಿ ಇತ್ತು, ಬಟ್ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಕೊಟ್ಟಿದ್ದ ಅಂದ್ರೆ ವೆಲ್, ನಾವು. ಸೊ ವೆಲ್ ನೀವು ಸಿಂಪ್ಲಿ ಇದನ್ನ ಬಿಡಬೇಕಾಗಿತ್ತು. ನಾವು ಅನ್ನೋದು ಸ್ವಲ್ಪ ಒಂದ್ ರೀತಿಯಲ್ಲಿ ಕನ್ಫ್ಯೂಷನ್ ಇದೆ. ಈಗ ನಾವು ಬಳಸಬೇಕಾ ದೆನ್ ಬಳಸಬೇಕಾ ಅಂತ ಹೇಳಿ. ಸೊ ಸ್ಟಿಲ್ ಇಲ್ಲಿ ಉತ್ತರವನ್ನ ನೀವು ನೋಡಬಹುದು. ಈ ರೀತಿ ಉತ್ತರ ನಾನು ಬರ್ದಿದ್ದೇನೆ. ಅಲಿಫ್ಯಾನೋ ಆಸ್ಕ್ ಬಾರ್ಜೆಸ್ ಇಫ್ ದೇ ಕುಡ್ ಟಾಕ್ ಅಬೌಟ್ ಡೊನಾಲಾರಾ, ಹೀಸ್ ಮದರ್.
ಸೊ ಇದು ಸರಿಯಾಗಿತ್ತು, ಸಿಂಪಲ್ ಈ ರೀತಿ. ದೆನ್ ಅದಕ್ಕೆ ಬಾರ್ಜಸ್ ರಿಪ್ಲೈಡ್ ಮಾಡ್ತಾನೆ, ರಿಪ್ಲೈಡ್. ಇಲ್ಲಿ ಕೆಲವೊಬ್ರು ರಿಪ್ಲೈಡ್ ಟು ಎಲಿಫ್ಯಾನೋ ಬರ್ದಿರ್ಬೋದು, ಅದು ಸರಿಯಾಗಿರುತ್ತೆ, ಅದ್ರಲ್ಲಿ ಏನು ತಪ್ಪಿಲ್ಲ. ಈ ರೀತಿ ಬರೆದ್ರು ಕೂಡ ಸರಿ. ಬಾರ್ಜಸ್ ರಿಪ್ಲೈಡ್ ದಟ್ ಹಿಸ್ ಮದರ್ ಹ್ಯಾಡ್ ಬೀನ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಸೊ ಇಲ್ಲಿ ಹ್ಯಾಡ್ ಬೀನ್ ಯಾಕೆ ಬಂದಿದೆ, ಇದು ಪಾಸ್ಟ್ ಸಿಂಪಲ್ ನಲ್ಲಿ ಇದೆ. ಸೊ ಇದನ್ನ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ನಾವು ಚೇಂಜ್ ಮಾಡಬೇಕು. ಪಾಸ್ಟ್ ಪರ್ಫೆಕ್ಟ್ ನಾನು ನಿಮ್ಗೆ ಹೇಳಿದ್ದೆ ಟೆನ್ಸ್ ಚೇಂಜ್ ಮಾಡ್ಬೇಕ್ರಿ ಅಂತ ಹೇಳಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಕಲೀಲಿಲ್ಲ ಅಂದ್ರೆ ಇದು ಮಾರ್ಕ್ಸ್ ಪಡೆದುಕೊಳ್ಳೋದು ತುಂಬಾ ಡಿಫಿಕಲ್ಟ್ ಇಲ್ಲಿ. ದೆನ್ ಅಲಿಫ್ಯಾನೋ ದೆನ್ ಆಸ್ಕ್ಡ್. ಸೊ ಇಲ್ಲಿ ದೆನ್ ಯಾಕೆ ಬಂದಿದೆ ಅಂದ್ರೆ ನಾವು ಎಕ್ಸ್ಟ್ರಾ ಆಡ್ ಮಾಡಿದೀವಿ. ಅಲಿಫ್ಯಾನೋ ಮತ್ತೆ ಕೇಳಿದ. ಒಂದು ವೇಳೆ ನೀವು ದೆನ್ ಹಾಕದೆ ಅಲಿಫ್ಯಾನೋ ಆಸ್ಕ್ಡ್ ಅಂತ ಬರ್ದಿದ್ರು ಕೂಡ ಈ ವಾಕ್ಯ ಸರಿ ಇದೆ, ಏನು ತಪ್ಪಿಲ್ಲ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ಅಲಿಫ್ಯಾನೋ ಆಸ್ಕ್ಡ್ ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್ ಅಂದ್ರೆ ಯಾಕೆಂದ್ರೆ ಇಲ್ಲಿ ಈಸ್ ಇತ್ತು, ಇಲ್ಲಿ ಈಸ್ ಇತ್ತು, ಅದನ್ನ ವಾಸ್ ಮಾಡಬೇಕು. ಸೊ ಮೊದಲು ಸಬ್ಜೆಕ್ಟ್ ಹಾಕಬೇಕು, ನಂತರ ಈ ಹೆಲ್ಪಿಂಗ್ ವರ್ಬ್. ವಾಟ್ ಬ್ಲೈಂಡ್ನೆಸ್ ವಾಸ್, ಯು ಹೋಗಿ ಹಿಮ್ ಆಗುತ್ತೆ, ಕ್ವಶನ್ ಮಾರ್ಕ್ ತೆಗಿಬೇಕು. ಸೊ ಈಗ ಇಲ್ಲಿ ಬರುವಂತದ್ದು ನೆಕ್ಸ್ಟ್ ಬಾರ್ಜಸ್ ಹೇಳ್ತಾನೆ ವೆಲ್ ನಾವ್ ಇಟ್ಸ್ ಅ ವೇ ಆಫ್ ಲೈಫ್, ಮೈ ಡ್ಯೂಟಿ ಇಸ್ ಟು ಎಕ್ಸೆಪ್ಟ್ ಇಟ್. ಸೊ ಇಲ್ಲಿ ವೆಲ್ ಅನ್ನ ಬಿಟ್ಬಿಡಿ, ವೆಲ್ ಹೋಗುತ್ತೆ. ಬಾರ್ಜಸ್ ಅಲ್ಲಿ ರಿಪ್ಲೈ ಮಾಡ್ದ, ಬಾರ್ಜಸ್ ರಿಸ್ಪಾಂಡೆಡ್ ನಾನು ಬಳಸಿದ್ದೀನಿ. ಕೆಲವೊಬ್ರು ಸೇಡ್ ಬಳಸಿರ್ಬೋದು, ಕೆಲವೊಬ್ರು ಟೋಲ್ಡ್ ಬಳಸಿರ್ಬೋದು, ಕೆಲವೊಬ್ರು ರಿಪ್ಲೈಡ್ ಬಳಸಿರ್ಬೋದು, ಅವೆಲ್ಲ ಸರಿ ಇರುತ್ತೆ. ಬಾರ್ಜಸ್ ರಿಸ್ಪಾಂಡೆಡ್ ದ್ಯಾಟ್ ನೌ ಇಟ್ ವಾಸ್ ಅ ವೇ ಆಫ್ ಲೈಫ್. ಸೊ ಈಸ್ ಅನ್ನೋದು ಮಾತ್ರ ಪಕ್ಕ ವಾಸ್ ನಲ್ಲಿ ಚೇಂಜ್ ಆಗಬೇಕು, ಈಸ್ ಅನ್ನೋದು ವಾಸ್ ಆಗ್ಲೇಬೇಕು. ಇಟ್ ವಾಸ್ ಅ ವೇ ಆಫ್ ಲೈಫ್ ಅಂಡ್ ಹೀಸ್ ಡ್ಯೂಟಿ, ನೋಡಿ ಮೈ ಡ್ಯೂಟಿ ಹೋಗಿ ಏನಾಗಬೇಕು, ಹೀಸ್ ಡ್ಯೂಟಿ ವಾಸ್ ಟು ಅಕ್ಸೆಪ್ಟ್ ಇಟ್. ಸೊ ಇಲ್ಲಿ ನಾವು ಅನ್ನ ಆಸ್ ಇಟ್ ಈಸ್ ಇಟ್ಟಿದ್ದೇನೆ. ಸೊ ನಿನ್ನೆ ನಾನು ನಿಮಗೆ ದೆನ್ ಮಾಡ್ಬೇಕಂತ ಹೇಳಿದ್ದೆ. ಯೂಶುವಲಿ ನಾವು ಅದನ್ನ ದೆನ್ ಮಾಡ್ತೀವಿ, ಆದ್ರೆ ಇಲ್ಲಿ ಆ ಬಾರ್ಜಸ್ ನ ಕಂಡಿಲ್ಲದ ಒಂದು ರೋಗ ಇದೆಯಲ್ಲ, ಅದೊಂದು ಪರ್ಮನೆಂಟ್ ಕಂಡೀಷನ್. ಸೊ ಒಂದು ಸಬ್ಜೆಕ್ಟ್ ಏನೋ ಒಂದು ವಿಷಯ ಪರ್ಮನೆಂಟ್ಲಿ ಸೇಮ್ ಆಗಿದ್ರೆ ಇಲ್ಲಿ ನಾವು ಆಸ್ ಇಟ್ ಈಸ್ ಇಡಬಹುದು, ನಾವು ಆಸ್ ಇಟ್ ಈಸ್ ಇಡಬಹುದು, ಅದು ಸರಿ ಆಗುತ್ತೆ. ಸೊ ಹಾಗಾಗಿ ನಾನು ನಾವು ಆಸ್ ಇಟ್ ಈಸ್ ಇಟ್ಟಿದ್ದೀನಿ. ಬಟ್ ನೀವು ಇದನ್ನ ಒಂದು ಕನ್ವೆನ್ಷನಲ್ ಟ್ರೆಡಿಷನಲ್ ವೇನಲ್ಲಿ ಬರಿಬೇಕಂದ್ರೆ ದೆನ್ ಕೂಡ ಮಾಡಬೇಕು. ಸೊ ಇದರಲ್ಲಿ ಯಾವುದು ಸರಿ ಅನ್ನೋದು ಇದರ ಕೀ ಆನ್ಸರ್ PU ಬೋರ್ಡ್ನವರು ಬಿಟ್ಟಾಗನೇ ಗೊತ್ತಾಗುತ್ತೆ, ರೈಟ್. ಮೇ ಬಿ ಎರಡು ಸರಿ ಇರ್ಬೋದು, ನಾವು ಸರಿ ಆಗ್ಬೋದು, ದೆನ್ ಕೂಡ ಸರಿ ಆಗ್ಬೋದು, ನನ್ನ ಪ್ರಕಾರ ನೋಡೋಣ, ವೇಟ್ ಮಾಡಿ ನೋಡೋಣ, ರೈಟ್. ಸೊ ನೆಕ್ಸ್ಟ್ ಬರ್ತಾ ಇದೀವಿ, ಯಾವುದು ಡೈಲಾಗ್ ರೈಟಿಂಗ್. ತುಂಬಾ ಸಿಂಪಲ್ ಇತ್ತು. ಎರಡು ಫ್ರೆಂಡ್ಸ್ ಗಳ ಮಧ್ಯೆ ನಡೀತಾ ಇದೆ ಒಂದು ಪಾರ್ಕ್ ನಲ್ಲಿ. ದೇವರಾಜ್ ಇಲ್ಲಿ ಏನ್ ಹೇಳ್ಬೇಕು, ಗ್ರೀಟ್ ಮಾಡಬೇಕು. ದೇವರಾಜ್ ಹೇಳ್ಬಹುದು ಹಾಯ್ ಶಿವರಾಜ್ ಅಂತ ಹೇಳ್ತಾನೆ, ಹಾಯ್ ಶಿವರಾಜ್. ಹಾಯ್ ಅಂತ ಅಷ್ಟೇ ಹೇಳೋ ಹಾಗಿಲ್ಲ, ಹಾಯ್ ಶಿವರಾಜ್ ಅಂತ ಬರೀ, ಹಾಯ್ ಶಿವಾಜಿ, ಶಿವರಾಜ್ ಅಲ್ಲ, ಹಾಯ್ ಶಿವಾಜಿ ಹೌ ಆರ್ ಯು ಅಂತ ಕೇಳ್ತಾನೆ. ಶಿವಾಜಿ ಫೈನ್. ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದಿ ಡ್ಯಾನ್ಸ್ ಕಾಂಪಿಟೇಷನ್, ನೀನು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಯಾ? ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಸೊ ಇನ್ಫಾರ್ಮೇಶನ್ ಬರೆಯೋದಕ್ಕಿಂತ ಮುಂಚಿತವಾಗಿ ನೆಕ್ಸ್ಟ್ ವಾಕ್ಯ ನೋಡಿ, ಅಂದ್ರೆ ಈ ವಾಕ್ಯಕ್ಕೆ ಸೂಟ್ ಆಗೋ ಹಾಗೆ ಅದನ್ನ ಬರಿಬೇಕು ಇನ್ಫಾರ್ಮೇಶನ್. ವಾವ್ ಕಂಗ್ರಾಚುಲೇಷನ್ಸ್ ಅಂತ ಶಿವಾಜಿ ಹೇಳ್ತಾ ಇದ್ದಾನೆ ದೇವರಾಜ್ಗೆ. ಅದರರ್ಥ ದೇವರಾಜ್ ಕಾಂಪಿಟಿಷನ್ ಅಲ್ಲಿ ಭಾಗವಹಿಸಿ ಗೆದ್ದಿದ್ದಾನೆ ಅಂತ ಅರ್ಥ, ಅವಾಗ ಮಾತ್ರ ಕಂಗ್ರಾಚುಲೇಷನ್ ಹೇಳ್ಬೋದಲ್ಲ. ಸೊ ಹಾಗಾದ್ರೆ ನೀವು ಆ ರೀತಿ ಬರೀಬಹುದು. ಯಾವ ರೀತಿ ಅಂತ ಹೇಳಿ, ಎಸ್ ಐ ಡಿಡ್, ಇಲ್ಲಿ ಏನ್ ಬರೀತೀರಾ, ಎಸ್ ಐ ಡಿಡ್ ಅಂಡ್ ಎಸ್ ಐ ಡಿಡ್ ಐ ವನ್ ದಿ ಕಾಂಪಿಟಿಷನ್ ಅಂತ ಹೇಳ್ಬೋದು ಅವನು. ಐ ವನ್ ದ ಕಾಂಪಿಟಿಷನ್, ಅಥವಾ ಐ ವನ್ ದ ಸೆಕೆಂಡ್ ಪ್ಲೇಸ್ ಇನ್ ದ ಕಾಂಪಿಟಿಷನ್, ಅಥವಾ ಥರ್ಡ್ ಪ್ಲೇಸ್ ಇನ್ ದ ಕಾಂಪಿಟಿಷನ್. ಈ ರೀತಿ ನೀವು ಏನಾದ್ರೂ ಇಲ್ಲಿ ಹಾಕ್ಬಹುದು. ಸೊ ಅದಕ್ಕೆ ಶಿವಾಜಿ ರೆಸ್ಪಾಂಡ್ ಮಾಡ್ತಾನೆ, ವಾವ್ ಕಂಗ್ರಾಚುಲೇಷನ್ಸ್, ಕಂಗ್ರಾಚುಲೇಷನ್ಸ್ ಹೇಳ್ತಾನೆ. ಅದಕ್ಕೆ ಗ್ರಾಟಿಟ್ಯೂಡ್ ಯಾವ ರೀತಿ ಹೇಳ್ತೀರಾ ನೀವು, ಕಂಗ್ರಾಚುಲೇಷನ್ ಅಂದಾಗ ಥ್ಯಾಂಕ್ ಯು ಅಂತ ಹೇಳ್ತೀರಾ. ಸೊ ಥ್ಯಾಂಕ್ ಯು ಹಾಕಿದ್ರೆ ಮುಗೀತು. ಸೊ ಇಲ್ಲಿ ವಾಕ್ಯಗಳು ಡಿಫ್ರೆಂಟ್ ಬರಬಹುದು, ಬಟ್ ನೀವು ಡೆಫಿನೆಟ್ಲಿ ಹೇಳ್ಬೇಕಲ್ಲಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿ ಗೆದ್ದೆ ಅನ್ನೋದನ್ನ. ಸೊ ಅವಾಗ ಈ ವಾಕ್ಯ ಸರಿ ಆಗುತ್ತೆ, ವಾವ್ ಕಂಗ್ರಾಚುಲೇಷನ್ ಅನ್ನೋದು. ಸೊ ಈ ರೀತಿ ಬರೆದ್ರೆ 3ಕ್ಕೆ 3 ಅಂಕ ನಿಮಗೆ ಇಲ್ಲಿ ಸಿಕ್ಕಿರುತ್ತೆ. ನೆಕ್ಸ್ಟ್ ಇದೆ ರೀ ಪ್ಯಾಸೇಜ್ ಅದು ನಾನು ಓದ್ತಾ ಹೋಗೋದಿಲ್ಲ, ಅದರ ಕರೆಕ್ಟ್ ಆನ್ಸರ್ ನಿಮಗೆ ಇಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಏನ್ ಕ್ವಶನ್ ಕೇಳಿದ್ರು ಒಂದ್ಸಲ ನಿಮ್ಗೆ ತಿಳಿಸ್ತೀನಿ. ವೈ ವಾಸ್ ತಿಮ್ಮಕ್ಕ ನಾಟ್ ಏಬಲ್ ಟು ಗೋ ಟು ಸ್ಕೂಲ್, ತಿಮ್ಮಕ್ಕ ಯಾಕೆ ಸ್ಕೂಲ್ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ? ತಿಮ್ಮಕ್ಕ ಯಾರನ್ನ ಮದುವೆ ಆದ್ರು ಅಂಡ್ ಎಲ್ಲಿ ಅವರು ಹುಟ್ಟಿದ್ರು? ಸೊ ಅವರಿಗೆ ಏನಂತ ಒಂದು ಫೇಮಸ್ ಹೆಸರಿತ್ತು, ವುಮೆನ್ ಟ್ರೀ. ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅಂತ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಸಾಲು ಮರದ ತಿಮ್ಮಕ್ಕ ಆಲ್ರೆಡಿ ಇಲ್ಲಿದೆ, ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ರು ಟ್ರೀ ವುಮನ್ ಅಂತ ಹೇಳಿ, ಅದನ್ನೇ ಬಳಸಬೇಕು. ವೈ ಡಿಡ್ ತಮ್ಮಕ್ಕ ವಾಂಟ್ ಟು ಎಂಡ್ ಹರ್ ಲೈಫ್, ಯಾವ ಟ್ರೀಸ್ ಗಳನ್ನ ತಮ್ಮಕ್ಕ ಮತ್ತು ಅವರ ಹಸ್ಬೆಂಡ್ ಅವರು ಪ್ಲಾಂಟ್ ಮಾಡ್ತಾ ಇದ್ರು? ಸೊ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಯಾವ ಎನ್ವೈರನ್ಮೆಂಟಲ್ ಆರ್ಗನೈಸೇಷನ್ ಅನ್ನ ಅವರ ಹೆಸರಲ್ಲಿ ಸ್ಥಾಪಿಸಲಾಗಿದೆ? ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್, ಇದರ ಅರ್ಥ ಏನಾಗುತ್ತೆ ಗೊತ್ತಾ? ಟು ಎಕ್ಸ್ಪ್ಲೋರ್ ಎವ್ರಿ ಪಾಸಿಬಲ್ ಆಲ್ಟರ್ನೇಟಿವ್, ಅಂದ್ರೆ ಏನ್ ಸಾಧ್ಯನೋ ಅದೆಲ್ಲ ಮಾಡೋದು, ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ. ಸೊ ಅದರ ಅರ್ಥ ಏನಾಗುತ್ತೆ? ಟು ಎಕ್ಸ್ಪ್ಲೋರ್ ಎವ್ರಿ ಆಲ್ಟರ್ನೇಟಿವ್. ಸೊ ನೋನ್ ಇದೆ, ಇದರ ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ ಆಗುತ್ತೆ ಅನ್ನೋನ್, ವಿರುದ್ಧಾರ್ಥಕ ಪದ ಆಗುತ್ತೆ ಅನ್ನೋನ್. ಸೊ ಇಲ್ಲಿದೆ ಉತ್ತರಗಳು ನೀವು ನೋಡ್ಕೋಬಹುದು, ಪಾವರ್ಟಿ ಮತ್ತು
ಲ್ಯಾಕ್ ಆಫ್ ಫೆಸಿಲಿಟಿ ಇರಲಿಲ್ಲ. ಸೊ ಹಾಗಾಗಿ ತಿಮ್ಮಕ್ಕ ಅವರು ಸ್ಕೂಲ್ಗೆ ಹೋಗಲಿಲ್ಲ. ಅವರು ಯಾರಿಗೆ ಮದುವೆ ಆದರು? ಶ್ರೀ ಬಿಕ್ಕಳೆ ಚಿಕ್ಕಯ್ಯ ಅವ್ರಿಗೆ ಮದುವೆ ಆದರು. ಎಲ್ಲಿ ಹುಟ್ಟಿದ್ರು? ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್, ಕರ್ನಾಟಕ. ಇದನ್ನ ಫುಲ್ ಬರಿಬೇಕು, ಅಂದಾಗ ಮಾರ್ಕ್ಸ್ ಸಿಗುತ್ತೆ. ಅವರಿಗೆ ಫೇಮಸ್ ಹೆಸರು ಏನಿತ್ತು? ಟ್ರೀ ವುಮನ್. ಕನ್ನಡದಲ್ಲಿ ನಾವು ಸಾಲು ಮರದ ತಿಮ್ಮಕ್ಕ ಅಂತೀವಿ, ಇಂಗ್ಲಿಷ್ ನಲ್ಲಿ ಟ್ರೀ ವುಮನ್. ಇದು ನಿಮ್ಮ ಪ್ಯಾಸೇಜ್ ನಲ್ಲಿ ಕೊಡಲಾಗಿದೆ. ಸೊ ಅವರು ಯಾಕೆ 40 at the age of 40 ಅವ್ರು ಯಾಕೆ ತಮ್ಮ ಜೀವನ ಎಂಡ್ ಮಾಡ್ಲಿಕ್ಕೆ ಬಯಸ್ತಾ ಇದ್ರು? ಬಿಕಾಸ್ ಶಿ ಕುಡ್ ನಾಟ್ ಕನ್ಸೀವ್. ಸೊ ಯಾವ ಟ್ರೀಸ್ ಗಳನ್ನ ಅವರು ಮತ್ತು ಅವರ ಹಸ್ಬೆಂಡ್ ಪ್ಲಾಂಟ್ ಮಾಡ್ತಿದ್ರು? ಬನಿಯಾನ್ ಟ್ರೀಸ್. ಸೊ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕಾದಲ್ಲಿ ಅವರ ಹೆಸರಲ್ಲಿ ಇರುವಂತಹ ಸಂಸ್ಥೆ ಯಾವುದು? ತಿಮ್ಮಕ್ಕಾಸ್ ರಿಸೋರ್ಸಸ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಶನ್. ಸೊ ಟು ಎಕ್ಸ್ಪ್ಲೋರ್ ಎವ್ರಿ ಆಲ್ಟರ್ನೇಟಿವ್. ನಾನು ಇದನ್ನ ಈಗಾಗಲೇ ಹೇಳಿದೆ, ಅನ್ನೋನ್ ಅನ್ನೋದು ವಿರುದ್ಧಾರ್ಥಕ ಪದ. ಕ್ಲಿಯರ್? ಸೊ ಇಲ್ಲಿ ನೋಡಿ, ಲೆಟರ್ ನಲ್ಲಿ ತುಂಬಾ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ. ಇಲ್ಲಿ ನನಗೆ ಐ ಆಮ್ ಶೋರ್ ತುಂಬಾ ಜನ ತಪ್ಪು ಮಾಡಿರ್ತಾರೆ. ನಾನು ನಿಮ್ಗೆ ಇದನ್ನ ನಿನ್ನೆ ಹೇಳಿದ್ದೆ. ಸೊ ಎಕ್ಸ್ ಇಲ್ಲಿ ಏನು ಕೊಟ್ಟಿರ್ತಾನೆ ಅದನ್ನ ಸರಿಯಾಗಿ ನೋಡ್ಬೇಕಂತ ಹೇಳಿ. ಡೇಟ್ ನಲ್ಲಿ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ, ಫ್ರಾಮ್ ಅಂಡ್ ವೈ ಅಡ್ರೆಸ್ ಅಲ್ಲಿ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ. ತುಂಬಾ ಜನಕ್ಕೆ ರೂಢ ಆಗಿದೆ ಎಕ್ಸ್ 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 ಅಂತ ಬರೀಬೇಕು ಅಂತ ಹೇಳಿ. ಎಕ್ಸ್ 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 ವೈ ಅಡ್ರೆಸ್ ಅಲ್ಲಿ ನೀವು ಇಷ್ಟೇ ಬರೆದ್ರೆ ನಿಮ್ದು ಡೆಫಿನೆಟ್ಲಿ ಏನಿಲ್ಲ ಅಂದ್ರೂ 1 ರಿಂದ 2 ಮಾರ್ಕ್ಸ್ ಕಟ್ ಆಗುತ್ತೆ. ಯಾಕೆ ಗೊತ್ತಾ? ಇಲ್ಲಿ ಇವನು 4 ಎಕ್ಸ್ ಕೊಟ್ಟಿದ್ದಾನೆ. ಎಕ್ಸ್ ಕೊಟ್ಟಿದ್ದಾನೆ, 1 2 3 4 ಎಕ್ಸ್ ಕೊಟ್ಟಿದ್ದಾನೆ. ನೀವು ಕೇಳ್ಬೋದು 1 ಎಕ್ಸ್ ಕಡಿಮೆ ಹಾಕಿದ್ರೆ ಏನಾಗುತ್ತೆ? ಅದು ತಪ್ಪಾಗುತ್ತೆ. ಯಾವ ರೀತಿ ಅಂದ್ರೆ, ಇದು ಅವನು ಕೊಟ್ಟಿರುವಂತ ಹೆಸರು ಅನ್ಕೊಳ್ಳಿ. ನಿಮ್ಮ ಹೆಸರು ಮಂಜುನಾಥ್ ಅಂತ ಇದೆ. ನೀವು ಲೆಟರ್ ನಲ್ಲಿ ಮಂಜುನಾ ಅಂತ ಅಷ್ಟೇ ಬರೆದ್ರೆ ಏನಾಗುತ್ತೆ? ಮಂಜುನಾಥ್ ಬಿಟ್ರೆ ಏನಾಗುತ್ತೆ? ಇದು ಸರಿ ಆಗುತ್ತಾ? ಇಲ್ಲ. ಸೊ ಅದೇ ರೀತಿ 4 ಎಕ್ಸ್ ಅವನು ಹೆಸರಂತ ಕೊಟ್ಟಿದ್ದಾನೆ. ಸೊ 4 ಎಕ್ಸ್ ನೀವು ಹಾಕಿರ್ಬೇಕು. 1 2 3 4 ಎಕ್ಸ್ ಹಾಕಿದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ಅಡ್ರೆಸ್ ನಲ್ಲಿ 4 ವೈ ಹಾಕಿದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೀವು 3 ಎಕ್ಸ್ ಹಾಕಿದ್ರೆ ಅವಾಗ ಏನಾಗುತ್ತೆ ಗೊತ್ತಾ? ಒಂದು ನೀವು ಫ್ರಾಮ್ ಅಡ್ರೆಸ್ ನಲ್ಲಿ ಮಾರ್ಕ್ಸ್ ಕಳೆದುಕೊಳ್ತೀರಿ. ಎರಡನೇದಾಗಿ ಸಿಗ್ನೇಚರ್ಗೆ ನಾವು ಎಕ್ಸ್ 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 ಹಾಕ್ತೀವಿ, ಅಲ್ಲಿ ನಿಮ್ದು ತಪ್ಪು ಅಡ್ರೆಸ್. ಮೂರನೇದಾಗಿ ನಾವು ರೆಸ್ಯೂಮೆ ಬರೆಯುವಾಗ ಅಲ್ಲಿಯೂ 3 ಎಕ್ಸ್ ನೀವು ಹಾಕಿದ್ರೆ ಅಲ್ಲಿ ಎಲ್ಲಾ ಕೂಡಿಸಿ ಒಂದು 2 ಮಾರ್ಕ್ಸ್ ಆದ್ರೂ ಐ ಥಿಂಕ್ ಕಟ್ ಮಾಡಬಹುದು ಅನ್ಸುತ್ತೆ ಈ ತಪ್ಪನ್ನ ಮಾಡಿದ್ರೆ. ಸೊ ನೀವು ಈ ತಪ್ಪು ಮಾಡಿದ್ರೆ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಈ ತಪ್ಪು ಮಾಡಿದೀರಾ ಅಥವಾ ಇದನ್ನ ಸರಿಯಾಗಿ ನೋಟಿಸ್ ಮಾಡಿದಿರೋ ಇಲ್ವೋ ಅದನ್ನ ಹೇಳಿ. ಅಂಡ್ ದೆನ್ ಡೇಟ್ ನಲ್ಲಿ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ. ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ನಲ್ಲಿ ಬಂದಿತ್ತು ಈ ಜಾಬ್ ನ ರಿಲೇಟೆಡ್ ಇನ್ಫಾರ್ಮೇಶನ್. 5th ಮಾರ್ಚ್ಗೆ ಬಂದಿತ್ತು, 5ನೇ ತಾರೀಕು ಮಾರ್ಚ್ಗೆ ಬಂದಿತ್ತು. ನಾನು ಹೇಳಿದ್ದೆ ಸರಿಯಾಗಿ ಡೇಟ್ ಕ್ಯಾಲ್ಕುಲೇಟ್ ಮಾಡೋದು ಕಲೀರಿ ಅಂತ ಹೇಳಿ. 5ನೇ ಮಾರ್ಚ್ಗೆ ಕೊಟ್ಟು ಅವನು ಕೇಳಿದಾನೆ 10 ದಿನದ ಒಳಗಡೆ ಅಪ್ಲೈ ಮಾಡಿ ಅಂತ ಹೇಳಿ. ಸೊ 5ನೇ ತಾರೀಕಿನಿಂದ ನೀವು ಅಪ್ಲೈ ಕೌಂಟ್ ಮಾಡ್ತಾ ಹೋದ್ರೆ 10 ದಿನ ಯಾವಾಗ ಆಗುತ್ತೆ? 14 ಮಾರ್ಚ್ ಲಾಸ್ಟ್ ಆಗುತ್ತೆ. 14 ಮಾರ್ಚ್ ಲಾಸ್ಟ್. ಇವತ್ತು 15 ಮಾರ್ಚ್. ತುಂಬಾ ಜನ ಏನ್ ಮಾಡಿರ್ತಾರೆ? 15 ಮಾರ್ಚ್ ಹಾಕಿರ್ತಾರೆ. ಕೆಲವೊಬ್ರು ಇದೇ ರೀತಿ ನಿಮ್ಗೆ ಕಲಿಸ್ತಾ ಇದ್ದಾರೆ ಯೂಟ್ಯೂಬ್ ನಲ್ಲಿ ಕೂಡ, ಎಕ್ಸಾಮ್ ಡೇಟ್ ಹಾಕಿ ಅಂತ ಹೇಳಿ. ಈಗ 15 ಮಾರ್ಚ್ ಹಾಕಿದ್ರೆ ತಪ್ಪಾಯ್ತು ಅಂದ್ರೆ ನಾನು ನಿಮ್ಗೆ ಜಾಬ್ಗಾಗಿ ಕರೆದಿದ್ದೀನಿ, ಅಪ್ಲಿಕೇಶನ್ ಕರೆದಿದ್ದೀನಿ ಜಾಬ್ಗಾಗಿ. 10ನೇ ತಾರೀಕಿಗೆ ಕೊಟ್ಟಿದ್ದೀನಿ ಅಡ್ವರ್ಟೈಸ್ಮೆಂಟ್. ಇದರ 10 ದಿನದ ಒಳಗಡೆ ನೀವು ಅಂದ್ರೆ 14 ಲಾಸ್ಟ್ ಡೇಟ್ ಆಗುತ್ತೆ. 10 ನಾವು ಕೌಂಟ್ ಮಾಡಿದ್ರೆ 10 ನಾವು ಕೌಂಟ್ ಮಾಡ್ತಾ ಹೋದ್ರೆ 14 ಲಾಸ್ಟ್ ಡೇಟ್ ಆಗುತ್ತೆ. ನಾವು 10 ಬಿಟ್ಟು ಕೌಂಟ್ ಮಾಡಿದ್ರೆ 15 ಡೇಟ್ ಆಗ್ಬೋದು. ಇನ್ನು ಯಾವ ರೀತಿ ಪಿ ಯು ಬೋರ್ಡ್ನವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ಸ್. ನನ್ನ ಪ್ರಕಾರ ನೋಡಿ 5th ಇಂದಾನೇ ಕೌಂಟ್ ಮಾಡ್ತಾರೆ ಅವರು. 5th ಇಂದ ಕೌಂಟ್ ಮಾಡ್ತಾ ಹೋದ್ರೆ 14 ಲಾಸ್ಟ್ ಡೇಟ್ ಆಗುತ್ತೆ. ನೀವು 14ರ ಒಳಗಾಗಿ ಯಾವ್ದಾದ್ರು ಒಂದು ಡೇಟ್ ಹಾಕಿದ್ರೆ ಮಾರ್ಕ್ಸ್ ಕಟ್ ಆಗದೆ ಇರಬಹುದು. ನೀವು 15 ಅಥವಾ ಏನಾದರೂ 16 17 ಬೇರೆ ಡೇಟ್ ಹಾಕಿದ್ರೆ ನಿಮ್ಮ ಮಾರ್ಕ್ಸ್ ಕಟ್ಟು ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ರೈಟ್? ಸೊ ನೀವೇನು 15 ನಂತರ ಹಾಕಿದ್ರೆ ಮಾತ್ರ ಪಕ್ಕಾ ಡೇಟ್ ಕಟ್ ಆಗುತ್ತೆ, ಮಾರ್ಕ್ಸ್ ಕಟ್ ಆಗುತ್ತೆ. 16 17 ಹಾಕಿದ್ರೆ ಪಕ್ಕಾ ಮಾರ್ಕ್ಸ್ ಕಟ್ ಆಗುತ್ತೆ. 5th ಮಾರ್ಚ್ ಅಂತ ಕೊಟ್ಟಿದ್ದಾನೆ. ಮೇ ಬಿ ಇದು ಅವನು 5th ಕನ್ಸಿಡರ್ ಮಾಡಿದ್ರೆ 14 ಲಾಸ್ಟ್ ಡೇಟ್ ಆಗಿದೆ. ಇದನ್ನ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ ಅಂತ ನನಗನ್ಸುತ್ತೆ. ಇಲ್ಲಿ ಆದ್ರೂ ಒಂದು ದೊಡ್ಡ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾನೆ, ತಪ್ಪು ಮಾಡಲಿ ಸ್ಟೂಡೆಂಟ್ಸ್ ಅಂತ ಹೇಳಿ. ಇದನ್ನು ಕೂಡ ತಪ್ಪು ಮಾಡಲಿ ಅಂತ ಕೂಡ ಕೊಟ್ಟಿರಬಹುದು. 5th ಕನ್ಸಿಡರ್ ಮಾಡಿ 14 ಲಾಸ್ಟ್ ಆಗುತ್ತೆ. 5ನೇ ತಾರೀಕು ಇಡೀರಿ. ಇವತ್ತು 15 ತಾರೀಕು ಹೌದಾ? ಇವತ್ತು 15th. ಸೊ 14ಕ್ಕೆ 10 ದಿನ ಆಗುತ್ತೆ. 10 ದಿನದ ಒಳಗಡೆ 5 ರಿಂದ 14ರವರೆಗಿನ ಯಾವುದೇ ಒಂದು ಡೇಟ್ ನೀವು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು. ಯಾವುದು ಡೇಟ್ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ನೀವು 15 ಹಾಕಿದಿರೋ ಅಥವಾ 14ರ ಒಳಗೆ ಹಾಕಿದಿರೋ ಅಥವಾ 15ರ ನಂತರ 16 17 ಯಾವ ಡೇಟ್ ಹಾಕಿದಿರಿ ಕಾಮೆಂಟ್ ನಲ್ಲಿ ದಯವಿಟ್ಟು ತಿಳಿಸಿ. ಅದರಿಂದ ನನಗೂ ಗೊತ್ತಾಗುತ್ತೆ ಯಾವ ರೀತಿ ಸ್ಟೂಡೆಂಟ್ಸ್ ಇದನ್ನ ಅರ್ಥ ಮಾಡಿಕೊಂಡಿದ್ರು ಅಂತ ಹೇಳಿ. ಸೊ ಯಾವ ಜಾಬ್ಗಾಗಿ ಕರೆದಿದ್ದ ಅವನು? ಆಫೀಸ್ ಅಸಿಸ್ಟೆಂಟ್. ಕ್ವಾಲಿಫಿಕೇಶನ್ ಎನಿ ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಜ್. ಆ ಫಾರ್ಮೆಟ್ ನಲ್ಲಿ ಹಾಕಬೇಕು, ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೆಜ್. 10 ದಿನದ ಒಳಗಡೆ ಇದು ನಿಮ್ಮ ಟು ಅಡ್ರೆಸ್. ಇಷ್ಟು ಬರೆದ್ರೆ ನಿಮಗೆ ಇಲ್ಲಿ ಫುಲ್ ಮಾರ್ಕ್ಸ್ ಡೆಫಿನೆಟ್ಲಿ ಸಿಗುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಏನು ನಾನು ಎಕ್ಸ್ಪ್ಲೇನ್ ಮಾಡಿದ್ದು. ಸೊ ಎಷ್ಟು ಮಾರ್ಕ್ಸ್ ಸಿಗ್ತಾ ಇದೆ ಎಲ್ಲರಿಗೂ ಕಾಮೆಂಟ್ ನಲ್ಲಿ ತಿಳಿಸಿ. ಅಂಡ್ ಅದೇ ರೀತಿ ನೀವು ಇಂಗ್ಲಿಷ್ ನಲ್ಲಿ ನಿಮ್ದು ಹೇಗಾದ್ರೂ ಆಗಿರಲಿ, ಈಗ ನಿಮ್ಮ ಕಂಟ್ರೋಲ್ ನಲ್ಲಿ ಇಲ್ಲ, ನೀವು ನಿಮ್ಮ ಪ್ರಯತ್ನ ಮಾಡಿದಿರಿ. ಇಂಗ್ಲಿಷ್ ಅಲ್ಲಿ ಕಡಿಮೆ ಸ್ಕೋರ್ ಆಗಿದ್ರೆ, ತುಂಬಾ ತಪ್ಪುಗಳಾಗಿದ್ರೆ ಭಯ ಪಡಬೇಡಿ. ಬಟ್ ಇದನ್ನ ಸುಧಾರಿಸಲಿಕ್ಕೆ ನೀವು ಏನು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಇಡೀ ಜೀವನ ಇದೇ ರೀತಿ ಇರುತ್ತೆ ನೋಡಿ.
ಇವತ್ತು PUC, ನಾಳೆ ಡಿಗ್ರಿಯಲ್ಲಿ, ನಾಳೆ ಜಾಬ್ ಬಂದಾಗ ಯಾವಾಗಲೂ ನೀವು ಕಾಂಪಿಟೇಷನ್ ಅಲ್ಲಿ ಹಿಂದೆ ಇರ್ತೀರಾ, ಸೋಲ್ತಾನೆ ಇರ್ತೀರಾ ಜಸ್ಟ್ ಬಿಕಾಸ್ ಆಫ್ ಇಂಗ್ಲಿಷ್ ಇಂದ. ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ ನನಗೆ ಗೊತ್ತು. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿ ಇಂಗ್ಲಿಷ್ ನಲ್ಲಿ ವೀಕ್ ಆಗಿ ಉಳಿಬೇಡಿ. ಇದರ ಸಮಸ್ಯೆ ಎಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಫೇಸ್ ಮಾಡ್ತೀರಾ ಅನ್ನೋದು ನನಗೆ ಗೊತ್ತು. ನೀವು ಇಂಗ್ಲಿಷ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ, ಇಂಗ್ಲಿಷ್ ಕಲಿಯುವಂತ ಆಸೆ ಇದ್ರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ನಿಮ್ಗಾಗಿ ತರ್ತಾ ಇದ್ದೀನಿ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಇವತ್ತೇ ಜಾಯ್ನ್ ಆಗಿ 850 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಇದರಲ್ಲಿ ನಾನು ನಿಮಗೆ ಬೇಸಿಕ್ ನಿಂದ ಅಡ್ವಾನ್ಸ್ ವರೆಗೆ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಕಲಿಸ್ತೀನಿ, 0 ಇಂದ ಅಡ್ವಾನ್ಸ್ ವರೆಗೆ. ಅದು ನನ್ನ ಭರವಸೆ. ನೀವು 45 ಡೇಸ್ ಟೈಮ್ ಕಟ್ರೆ ಕೋರ್ಸ್ನ ವ್ಯಾಲಿಡಿಟಿ 6 ಮಂತ್ಸ್ ಇದೆ. ಕೋರ್ಸ್ನ ಫೀಚರ್ಸ್ಗಳು ಇಲ್ಲಿವೆ, ಈಗಾಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರ ಮೇಲೆ ಒಂದು ಕಂಪ್ಲೀಟ್ ವಿಡಿಯೋ ಇದೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಯಾವ ರೀತಿ ಜಾಯ್ನ್ ಆಗಬೇಕು ಅಂದ್ರೆ ಲಿಂಕ್ ನಾನು ಕಟ್ಟಿದ್ದೀನಿ. ನಮ್ಮ ಆ್ಯಪ್ ಈಗಾಗಲೇ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಡೌನ್ಲೋಡ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸಾವಿರಾರು ವಿದ್ಯಾರ್ಥಿಗಳು ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಂದ ನೀವು ಡೈರೆಕ್ಟ್ಲಿ ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು. ಆಕ್ಚುಯಲ್ ಪ್ರೈಸ್ 2500 ರೂಪೀಸ್ ಇದೆ. ಬಟ್ ತುಂಬಾ ಜನ ಸ್ಟೂಡೆಂಟ್ ಡಿಸ್ಕೌಂಟ್ ಕೇಳ್ತಾ ಇದ್ರು, ಹಣ ಇಲ್ಲ, ಬಡವರಿದ್ದೀವಿ, ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಂದ ಇದ್ದೀವಿ, ತುಂಬಾ ರೀಸನ್ಸ್ ಇರುತ್ತೆ. ಸೊ ಹಾಗಾಗಿ ನಾವು ಇದನ್ನ ಮೊದಲ 300 ವಿದ್ಯಾರ್ಥಿಗಳಿಗೆ ಒಂದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ, 1659. ಸೊ ನೀವು ಇಂಟ್ರೆಸ್ಟೆಡ್ ಇದ್ರೆ, ಕಲೀಲಿಕ್ಕೆ ನಿಮಗೆ ಆಸೆ ಇದ್ರೆ, ಅಂಡ್ ನನ್ನ ವಿಡಿಯೋಸ್ ಗಳಿಂದ ನಿಮಗೆ ಬೆನಿಫಿಟ್ ಆಗಿದ್ರೆ, ನನ್ನ ಟೀಚಿಂಗ್ ನಿಮಗೆ ಅರ್ಥ ಆಗ್ತಾ ಇದ್ರೆ, ದಯವಿಟ್ಟು ಈ ಒಂದು ಅವಕಾಶವನ್ನ ಕಳೆದುಕೊಳ್ಳಬೇಡಿ. 850 ರೂಪಾಯಿನ ಸೇವ್ ಮಾಡಿ. ಅಂಡ್ ಇದು 2 ಡೇ ಮನಿ ಬ್ಯಾಕ್ ಗ್ಯಾರಂಟಿಯೊಂದಿಗೆ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೂ ಕೂಡ 100% ಹಣವನ್ನ ವಾಪಸ್ ಪಡೆದುಕೊಳ್ಳಬಹುದು. 1 ಏಪ್ರಿಲ್ ಇಂದ ಸ್ಟಾರ್ಟ್ ಆಗ್ತಾ ಇವೆ ಕ್ಲಾಸಸ್ ವಿತ್ 2 ಡೇ ಮನಿ ಬ್ಯಾಕ್ ಗ್ಯಾರಂಟಿ ಬರ್ತಾ ಇದೆ. ಸೊ ಇಷ್ಟ ಆದ್ರೆ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ಕಂಪ್ಲೀಟ್ ಇಂಗ್ಲಿಷ್ ಕಲಿಸ್ತೀನಿ. ಮುಂದೆ ನೀವು ಯಾವುದೇ ಕೋರ್ಸ್ ಮಾಡ್ಬೋದು. ಲಾಯರ್ ಬೇಕಂದ್ರೆ ಲಾಯರ್ ಮಾಡಿ, IAS ಮಾಡ್ಬೇಕಂದ್ರೆ IAS ಮಾಡಿ, KS ಮಾಡ್ಬೇಕಂದ್ರೆ KS ಮಾಡಿ, CA ಮಾಡ್ಬೇಕಂದ್ರೆ CA ಮಾಡಿ, MBA ಮಾಡ್ಬೇಕಂದ್ರೆ MBA ಮಾಡಿ, ಯಾವ್ದಾದ್ರು ಮಾಡಿ. ನಿಮಗೆ ಫುಲ್ ಕಾನ್ಫಿಡೆನ್ಸ್ ಬರುತ್ತೆ ಒಂದ್ಸಲ ಇಂಗ್ಲಿಷ್ ಕಲ್ತ ನಂತರ, ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಇಷ್ಟು ಮಾತ್ರ ನಾನು ನಿಮಗೆ ಹೇಳ್ಬಹುದು. ಸೊ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸೊ ಐ ಆಮ್ ಸೋ ಸಾರಿ ದಟ್ ಲೈವ್ ಮಾಡ್ಲಿಕ್ಕೆ ಆಗಲಿಲ್ಲ, ಏನೋ ಸಮಸ್ಯೆ ಇತ್ತು. ವಿಡಿಯೋ ಈಗ ಅಪ್ಲೋಡ್ ಆಗಿದೆ. ಸೊ ನೋಡಿ ಎಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿರುವಂತಹ ಸಪೋರ್ಟ್ ಅಂಡ್ ಲವ್ಗೆ ಯಾವಾಗಲೂ ಕೂಡ ಐ ಆಮ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು ಫಾರ್ ಯೋರ್ ಲವ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು ಒನ್ಸ್ ಅಗೇನ್.